ಅಂತ ಹೇಳ್ತಾರೆ. ಮನೆಗಳನ್ನ ಬಿಟ್ಟು ಹೋಗೋ ಕಾಲ ಬರುತ್ತೆ, ಕಲ್ಲು ಚಪ್ಪಡಿಗಳೇ ನಮಗೆ ಗತಿ, ಇನ್ನ ಬಂಡೆಗಳ ಮೇಲೆ ಕಲ್ಲುಗಳ ಮೇಲೆ ಮಲಗುವಂತ ಪರಿಸ್ಥಿತಿಗಳು ಬರುತ್ತೆ ಅಂತಾನೆ ಇವರು ಹೇಳಿರೋದು. ನಮಸ್ಕಾರ ವೀಕ್ಷಕರೇ, ಅಗ್ನಿ ಪ್ರಳಯದಲ್ಲಿರುವಂತ ಕೆಲವೊಂದು ವಿಷಯಗಳನ್ನ ಆಲ್ರೆಡಿ ತಿಳಿಸಿದ್ದೀನಿ ನಿಮ್ಗೆ. ಇನ್ನ ಎಷ್ಟೋ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ ಅಂದಿದ್ದೆ. ಈಗ ಸುರಕ್ಷಿತ ತಾಣಗಳ ಬಗ್ಗೆ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಏನಂದ್ರೆ ಕೂಡ ಹೇಳಿದ್ವಿ, ಉಳವಿ ಸರೌಂಡಿಂಗು, ಹಂಪಿ ಸರೌಂಡಿಂಗು, ಶರಣರಾಗ್ಬೋದು, ಬೇರೆ ಬೇರೆಯವರಾಗ್ಬೋದು, ಬಂದು ಮುಂದಿನ ದಿನಗಳಲ್ಲಿ ಹೊಸ ಬದುಕನ್ನ ಕಟ್ಟಿಸ್ತಾರೆ ಜನಗಳ ಕೈಲಿ ಅಂತ ತಿಳಿಸಿದ್ವಿ. ಅಂತ ವಿಷಯಗಳ ಬಗ್ಗೆ ಮತ್ತೆ ತಿಳ್ಕೊಳ್ತಾ ಹೋಗೋಣ. ಇವ್ರು ಬರೆದಿರೋದೇನಂದ್ರೆ, ವಿನಾಶದ ಬಗ್ಗೆ ಎಲ್ಲಾ ಕಡೆಯಲ್ಲೂ ಪ್ರಚಾರ ಆಗ್ತಾ ಇದೆ. ಶರಣರು ಸುಮಾರು 500 ಪುಟಗಳ ಕಾಲಜ್ಞಾನ ಸಾಹಿತ್ಯದಲ್ಲಿ ಪ್ರಳಯದ ಬಗ್ಗೆ ತಿಳಿಸಿದ್ದು, ಭಯಾನಕ ಘಟನೆ ಸಂಭವಿಸಿದರೂ ಸಹ ಅದರಲ್ಲಿ ಕೆಲವರು ಉಳಿತಾರೆ. ಇನ್ನು ಮುಖ್ಯ ವಿಷಯ ಏನಂದ್ರೆ, ಕಾಲಜ್ಞಾನದಲ್ಲಿ ಪ್ರಳಯದ ಸನ್ನಿವೇಶಗಳಲ್ಲಿ ತೊಂದರೆಯಾಗದೇ ಇರುವಂತ ಸ್ಥಳಗಳು, ಅಪಾಯದಿಂದ ಪಾರಾಗುವಂತ ಸ್ಥಳಗಳು, ಆ ಸ್ಥಳಕ್ಕೆ ಹೋಗಬೇಕೆಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜಾಗದಲ್ಲಿ ಉಳ್ಕೊಂಡ್ರೆ ಅಪಾಯಗಳು ಕಡಿಮೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ಸ್ಥಳ ಯಾವುದಂದ್ರೆ ಉಳವಿಯಿಂದ 12 ಯೋಜನೆ. ಆಗಿನ ಕಾಲದಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ ವೇರಿಯೇಷನ್ ಇತ್ತು, ಮಾರು ಯೋಜನೆ ಈ ರೀತಿ ಅಳತೆ ಮಾಡ್ತಾ ಇದ್ರು. ಅದನ್ನ ಒಂದು ಅಂದಾಜು ಲೆಕ್ಕಾಚಾರದಲ್ಲಿ ಇವ್ರು ಬರೆದಿರೋದು 120 ಮೈಲಿಗಳಷ್ಟು ದೂರ ಅನ್ಕೊಳ್ಳಿ. ಹೆಚ್ಚು ಕಡಿಮೆ 120 ಮೈಲಿಗಳಷ್ಟು ದೂರದಲ್ಲಿ ಏನು ತೊಂದರೆಗಳು ಇರೋದಿಲ್ಲ. ಉದಾಹರಣೆಗೆ ಅವರು ತಿಳಿಸೋದು ಏನಂದ್ರೆ, ಮಂಡಲದೊಳು ನವಖಂಡದ ತಂಡದೊಳ್ಳುಳ್ಳಂತ ಭರತಖಂಡದೊಳು ಪಶ್ಚಿಮ ಕಂಡೆಂದುದರನ ಸಲಹುವ ಕಳೆದರನ ಕರುಣದಿಂದುಮ್ಮ ಉಳಿಯುತ್ತಿರುವಂತ ಭರತಖಂಡದಲ್ಲಿ ಪಶ್ಚಿಮ ಭಾಗನ ನೋಡಿ ಆ ಜಾಗದಲ್ಲಿ ಉಳವಿ ಜಾಗ ಮುಂದಿನ ದಿನಗಳಲ್ಲಿ ಸೇಫ್ ಆಗಿರುತ್ತೆ ಅಂತ ಶರಣರು ಆಗಿನ ಕಾಲಕ್ಕೆ ಬರೆದು ಬಿಟ್ಟಿದ್ದಾರೆ. ಉಳವಿಯ ಮಧ್ಯದಿ ಮರಣವೀರ ಹಿತರುಳಿರುವರು, ಉಳಿವಿಯ ಮಂಡಲಕ್ಕೆ ನೆಡೆಗೊಳ್ಳಿ ಜಗವರಿಯೇ ಉಳಿವೆ ಪಟ್ಟಣವಾದೀತು. ಈಗಿರುವಂತಹ ಉಳಿವೆ ಮುಂದಿನ ದಿನಗಳಲ್ಲಿ ಪಟ್ಟಣ ಆಗುತ್ತೆ, ಅಲ್ಲಿ ಮರಣನ ಗೆಲ್ಲೋ ಅಂತ ಚಾನ್ಸಸ್ ಇರುತ್ತೆ ಅಂತಾನೆ ಇವರು ತಿಳಿಸಿರೋದು. ಉಳಿವಿ ಮಂಡಲಕ್ಕೆ ನೂಕಿ ಹೋಗುವರು, ಚೌದಿಕ್ಕು 12 ಯೋಜನವನು ಮಿಕ್ಕೆಲಸಿ ಸೂರೆಯಾದೀತು ಇವು ಜಗವು. ಅಂದ್ರೆ ಬೇರೆ ಜಾಗಗಳೆಲ್ಲ ನಾಶ ಆಗುತ್ತೆ, ಉಳಿವಿ ಜಾಗ ಮಾತ್ರ ಉಳ್ಕೊಳ್ಳುತ್ತೆ ಅಂತ ಇವರು ತಿಳಿಸಿದ್ದಾರೆ. ಒಡಿವೆಗಾಶಯ ಮಾಡಿ ಜಡಿದು ನಿಂದಿರಬೇಡ, ಕಡೆಯಾಟ ಸನಿಯಕ್ಕೆ ಬಂದೀತು, ಇಡಿಕಟ್ಟಿನೊಳಗಾಗದೆ ಹೋಗಿ ಉಳವಿಯ ಕಡಿಯ ಬಾಗಿಲು ಸೇರಿರೋ ಅಣ್ಣ ಅಂತ ಬರೀತಾರೆ. ನಾವು ಕಡೆ ತನಕ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಈಗ ಹತ್ತತ್ರ ಕೊನೆ ಅನ್ನೋದು ಬಂದ್ಬಿಟ್ಟಿದೆ, ಆದಷ್ಟು ಹೋಗಿ ಈ ಉಳಿವಿಯ ಬಾಗಿಲು ತಟ್ರಣ್ಣ ಅಂತ ಈ ಶರಣರು ಬರೀತಾರೆ. ಶರಣರು ಪ್ರಳಯದಲ್ಲಿ ಉಳಿಯುವ ಅಂದ್ರೆ ಹೆಚ್ಚು ತೊಂದರೆ ಆಗದೆ ಇರುವಂತ, ತೊಂದರೆ ಆಗಬಹುದು, ಸಣ್ಣ ಪುಟ್ಟ ತೊಂದರೆ ಆಗುತ್ತೆ ಅಂತಾನೆ ಅವರು ತಿಳಿಸ್ತಾ ಇರೋದು. ಆ ಜಾಗ ಬಂದು ಉಳಿವಿ. ಅಲ್ಲಿ ಗಜನೆಲ ಸಾಲದಂತೆ ಜನರು ಸೇರುತ್ತಾರೆ. ಒಂದು ಗಜ ಅಂದ್ರೆ 3 ಅಡಿ ಇರ್ಬೋದು, ಅಷ್ಟಗಳನ್ನು ಜಾಗ ಇರಲ್ಲ. ಅಷ್ಟೊಂದು ಜನರು ಬಂದು ಆ ಜಾಗಕ್ಕೆ ಸೇರ್ಕೊಳ್ತಾರೆ. ಜನರು ಬಂದರೂ ಸಹ ಸತ್ಯವಂತರು ಮಾತ್ರ ಉಳಿಯುತ್ತಾರೆಂದು ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ. ಅಲ್ಲಿ ಇಷ್ಟೇ ಜನ ಬಂದ್ರು ಕೊನೆಗೆ ಅಲ್ಲಿ ಉಳಿಯೋರು ಸತ್ಯವಂತರು ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ಯೋಚನೆ ಮಾಡಲೇಬೇಕಾಗತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ, ಯಾರ್ಯಾರ ಪರಿಸ್ಥಿತಿ ಅಂತ. ಇನ್ನೊಂದು ವಾಕ್ಯದಲ್ಲಿ ರುದ್ರಮುನಿ ದೇವರು ತಿಳಿಸ್ತಾರೆ, ಶರಣರೆಲ್ಲರೂ ತಿರುಗಿದರೆಗೆ ಬರುವ ತನಕ ಇರುತಿಹುದು ಶಿವಯೋಗ ವರ ಸಮಾಧಿಯಲ್ಲಿ, ಮುಂದೆ ಶ್ರೀ ಚೆನ್ನಬಸವಣ್ಣ ಬಂದಂದಿಗೆ ನಿಂದು ಕಲ್ಯಾಣಕ್ಕೆ ಪೋದಂದಿಗೆ ಅಂತ ಬರೀತಾರೆ. ಮುಂದಿನ ದಿನಗಳಲ್ಲಿ ಶರಣರೆಲ್ಲ ಬರೋ ತನಕ ಶಿವಯೋಗ ವರ ಸಮಾಧಿಯಲ್ಲಿ, ಸಮಾಧಿಯಿಂದ ಅಂದ್ರೆ ಈಗ ಜೀವ ಸಮಾಧಿ ಆಗಿರುವಂತ ಯೋಗಿಗಳು ಮತ್ತೆ ಹುಟ್ಟಿ ಬರ್ತಾರೆ, ಅವರು ಬರೋ ತನಕ ಮಾತ್ರ ಈ ಆಟಗಳೆಲ್ಲ ಅಂತ ರುದ್ರಮುನಿ ದೇವರು ತಿಳಿಸ್ತಾರೆ. ಇಂದೂದರ ಶರಣಿ ಸಂದಣಿಯೊಂದಿಗೆ ಹೋಗುವೆವು, ಇದಕ್ಕೆ ಸಂದೇಹ ಬೇಡ. ಮಂಡಲದೊಳು ನವಖಂಡದ ತಂಡದೊಳ್ಳುನ್ನತ ಭರತಖಂಡದೊಳು ಪಶ್ಚಿಮ ಕಂಡೆದುರೇನು ಸಲಹುವ ಕಂಡ ದಿನದೆಲ್ಲ ಪುಣ್ಯತಲದ ವಿಶೇಷ ಶ್ರೀ ಗಿರಿಗಿಮ್ಮಡಿ ತಲವದು. ಆ ಜಾಗ ಅಂದ್ರೆ ಉಳಿವಿ ಕ್ಷೇತ್ರ ತುಂಬಾ ಪುಣ್ಯ ಜಾಗ, ಪುಣ್ಯ ನೆಲ ಅಂತ ಇವರು ತಿಳಿಸ್ತಾರೆ. ಈಗ ಉಳಿವೆಯ ಸ್ಥಳದೊಳು ಶ್ರೀ ಗುರು ಸಂಗಮನ ಬಳಿಯಲಿರೋ ರೇಚಣ್ಣ ತುಳುಕಿ ಅಂಬುದಿಯ ಹೊರಳಲು ಮಳೆಗಳನ್ನು ತಡೆದು ದೊರೆಗಳು ಮತನಿಸುತ್ತಿರಲು ಇಳೆಯು ಕಳವಳಗೊಳ್ಳಲು ಕಳೆದರನ ಕರುಣದಿಂದ ಉಳಿಯುವುದೇ ಉಳವಿ. ಹಿರಿಯರು ಮಾನ್ಯರೆಲ್ಲರೂ ಶರಣರು ಬಂದು ಉಳುವಿಯ ಮನೆಯ ಸೇರುವರು ಮುಂದೆ. ಮುಂದೊಂದು ದಿನ ಎಲ್ಲರೂ ಶರಣರು ಮಾನ್ಯರು ಜ್ಞಾನಿಗಳು ಬಂದು ಉಳುವಿನ ಸೇರ್ಕೊಳ್ತಾರೆ ಅಂತಾನೆ ರುದ್ರಮುನಿ ದೇವರು ತಿಳಿಸ್ತಾ ಇರೋದು. ಗಿರಿಜಾತ ವರ ಪ್ರೀತ ತನ್ನ ಬಕುತರಿಗೆಲ್ಲ ಮಹಾಸ್ಥಾನವು ದರೆಯೊಳಲ್ಟ ಕೊಟ್ಟನಿ ಸ್ಥಳಕ್ಕೆ ಶಾಶ್ವತವಿರಲಿ ನಾಮಂ.
ಚಿರಕಾಲ ಸಿರಬಾಳುವುದಕ್ಕಳುವೆ ಮಾಮನೆ ಹೆಸರ ಸಾಕ್ಷಿಯೇ ಇರುನಿಂ ಶ್ರೀ ಗುರು ಚನ್ನದಂಡೇಶ ಬರ್ಪತನಕ ವೀಸ್ತನದೊಳ್. ಆ ಜಾಗದಲ್ಲಿ ಚನ್ನಬಸವಣ್ಣವರು ಬರೋ ತನಕ, ಅಂದ್ರೆ ಇವರು ಉಳಿವಿ ಜಾಗನೇ ಕೊನೆಗೆ ಉಳಿಯೋ ಅಂತ ಜಾಗ. ಅದರಲ್ಲಿ ಭಾರತ ದೇಶದಲ್ಲಿ ತುಂಬಾ ಸೇಫೆಸ್ಟ್ ಜಾಗ ಉಳಿವಿ. ಅಂದ್ರೆ ದಿಲ್ಲಿ ಕಡೆಯವರೆಲ್ಲ ಕೆಳಗಡೆ ಸೌತ್ ಇಂಡಿಯಾಗೆ ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಸೌತ್ ಇಂಡಿಯಾದಲ್ಲಿ ಎಲ್ಲಾ ಕಡೆಯಿಂದ ನೋಡೋದಾದ್ರೆ ಉಳಿವಿ ಸರೌಂಡಿಂಗು ಹೆಚ್ಚು ಕಡಿಮೆ ಸೇಫೆಸ್ಟ್ ಜಾಗ. ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂತ ಜಾಗ. ಹಂಪೆ ಆಗ್ಬೋದು, ಈ ಸರೌಂಡಿಂಗು ದಾವಣಗೆರೆ, ಚಿತ್ರದುರ್ಗ, ಈ ಸರೌಂಡಿಂಗ್ ಎಲ್ಲ ಸ್ವಲ್ಪ ಸೇಫೆಸ್ಟ್ ಜಾಗ ಅಂತಾನೆ ಶರಣರು ಆಗಿನ ಕಾಲದಲ್ಲೇ ಬರ್ದಿರೋದು. ದಕ್ಷಿಣ ಬೇಗೆ ನಿಮಗಿನ್ನು ಶಿವನಾಟ ಕಕ್ಕುಲತೆ ಎಂದು ಕೆಡಬೇಡ. ಚನ್ನಬಸವೇಶ್ವರ ದೇವರು ತಾವು ಉಳಿವಿಗೆ ಹೋಗುವಾಗೆ ಧರೆಯಲ್ಲಿ ಅದ್ಭುತ ಹರಣಮಯವಾಗುತ್ತಾ ಕೆಂಡದ ಗಾಳಿಯಲ್ಲಿ ಉಡಿಬಡಿದು ಹೋಗುವರು. ದಾನವರಕ್ಕಸರು ಕಲಿಯ ಕಳೆ ಅಡಗುವುದು. ಉಳಿವಿಯ ಮಧ್ಯದಿ ಮರಣ ವೀರ ಹಿತರುಳಿಯುವರು. ಕೆಂಡದ ಗಾಳಿನಲ್ಲಿ ಎಲ್ಲ ಉಡಿಬಡಿದು ಹೋಗ್ತಾರೆ. ದಕ್ಷಿಣದಲ್ಲಿ ಇನ್ನ ಶಿವನಾಟ ನಡೆಯುತ್ತಾ ಇರುತ್ತೆ. ಇನ್ನ ಉಳಿವಿ ಮಧ್ಯದಿ ಮರಣ ವೀರರು ಉಳ್ಕೊಳ್ತಾರೆ ಅಂತಾನೆ ಹಡಪದ ರೇಚಣ್ಣವರು ಕೂಡ ತಿಳಿಸ್ತಾರೆ. ಇನ್ನ ಚನ್ನಬಸವಣ್ಣವರು ಪ್ರಳಯದ ಬಗ್ಗೆ ಒಂದು ಮಾತಲ್ಲಿ ಹೇಳ್ತಾರೆ. ಒಪ್ಪು ಚೀಟು ಬಂತು ಉಳುವೆಯಪ್ಪ ತೆರಳಿ ಬಂದನೆಂದು ಉಪ್ಪರದ ಗುಡಿಯು ಕಳಸ ಕನ್ನಡಿಂದಲಿ ಉಳಿವೆ ಎಂಬ ಊರಿನಲ್ಲಿ ಬೆಳಗು ಬಂತು ಶರಣರೆಂಬ ಒಳೆಯ ಹಾಯಲೊಳೆವ ಕಳೆದು ಉಳಿಯದನಕ. ಅಕ್ಕ ಕೇಳೇ ಅಳಿದರೊಂದು ಪೈಕದವರು ಹಳೆಯ ಬೀಡನಲ್ಲಿಹೇ ತಲೆ ಹಿಡಿದು ಮದವ ಬಿಟ್ಟು ತಾರಕಣ್ಯವೊಂದು ನಂಬಿ ಕೊಂಕಣ ದೇಶದ ಉಳುವ ಕಂಕಣ ಕಟ್ಟಿ ನಾನು ಬಿಂಕವುಳ್ಳ ಕೊರವಂಜಿ ಬಂದೆ ನಿಲ್ಲಿಗಿ ಅಂತ ಶ್ರೀ ಚನ್ನಬಸವಣ್ಣವರು ಹೇಳ್ತಾರೆ. ಅಂದ್ರೆ ಕೊರವಂಜಿ ಏನ್ ಹೇಳ್ತಾರೆ, ಮಾಮೂಲಿ ಕೊರವಂಜಿ ಅಂದ್ರೆ ಹಿಂದಿನ ಕಾಲದಲ್ಲಿ ಬರ್ತಾ ಇದ್ರು, ಹೀಗೆ ತಂಬೂರಿ ಬಾರಿಸ್ಕೊಂಡು ಕೆಲವೊಂದು ವಿಷಯಗಳನ್ನ ತಿಳಿಸೋದಕ್ಕೆ ಆ ಪದದಲ್ಲಿ ಹೇಳ್ತಾರೆ. ಉಳುವೆ ಅನ್ನೋದು ಒಂದು ಜಾಗದಲ್ಲಿ ಬದುಕುಳಿಯೋದಕ್ಕೆ ಜಾಗ ಇರುತ್ತೆ, ಆದ್ರೂ ಕೂಡ ಅಲ್ಲಿ ಅನ್ನ ಆಹಾರದಕ್ಕೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಅದು ಕಳಸ ಇದ್ದಂಗಿರುತ್ತೆ. ಗುಡಿಯ ಕಳಸ ಯಾವ ರೀತಿ ಇರುತ್ತೋ ಆ ರೀತಿ ಉಳುವೆ ಜಾಗ ಮುಂದಿನ ದಿನದಲ್ಲಿ ಆಗುತ್ತೆ. ಉಳುವೆಯ ಎಂಬ ಊರಿನಲ್ಲಿ ಬೆಳಗು ಬಂತು ಶರಣರೆಂಬ, ಆ ಜಾಗದಲ್ಲಿ ಶರಣರು ಅನ್ನೋ ಬೆಳಕು ತೋರಿಸುವಂತ ಜ್ಞಾನಿಗಳು ಬರ್ತಾರೆ ಅನ್ನೋದನ್ನ ಇವರು ತಿಳಿಸ್ತಾರೆ. ಅಳಿದರೊಂದು ಪೈಕದವರು ಹಳೆಯ ಬೀಡನಲ್ಲಿಹೇ, ಎಷ್ಟೋ ಜನರು ಅವರಿರುವಂತ ಜಾಗದಲ್ಲೇ ಸಾಯುವಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತಾನು ಇವರು ತಿಳಿಸಿರೋದು. ತಲೆ ಹಿಡಿದು ಮದವ ಬಿಟ್ಟು ತಾರಕಣ್ಯವೊಂದು ನಂಬಿ ಕೊಂಕಣ ದೇಶದ ಉಳವ ಕಂಕಣ ಕಟ್ಟಿ ನಾನು ಬಿಂಕವುಳ್ಳ ಕೊರವಂಜಿ. ಕೊಂಕಣ ದೇಶ, ಕೊಂಕಣಿಯರು ಅಂದ್ರೆ ಈಗ ಕೊಂಕಣ ಅಂದ್ರೆ ಯಾವ ಕಡೆ ಬರುತ್ತೆ, ಈ ಪಶ್ಚಿಮ ಭಾಗದಲ್ಲಿ ಕೆಲವೊಂದು ಭೂಭಾಗಗಳ ಈ ಮಂಗಳೂರು ಸರೌಂಡಿಂಗು, ಗೋವಾ ಸರೌಂಡಿಂಗು ಪ್ಲಸ್ ಬೇರೆ ಬೇರೆ ಈ ಪೋರ್ಷನ್ ಅಲ್ಲಿ ಕೊಂಕಣರು ಬದುಕ್ತಾ ಇದಾರೆ, ಕೊಂಕಣಿ ಲ್ಯಾಂಗ್ವೇಜ್ ನ ಬಳಸ್ತಾರೆ. ಆ ಜಾಗದಲ್ಲಿ ಶರಣ ಬಸವಣ್ಣವರು ಬಂದು ನೆಲೆಸ್ತಾರೆ ಅಂತಾನೆ ಹೇಳಿರೋದು. ಅದನ್ನೇ ಅವರು ಹೇಳಿದ್ದು ಉಳುವಿ ಸರೌಂಡಿಂಗ್ ಜಾಗದಲ್ಲಿ ತುಂಬಾ ಸೇಫ್ ಆಗಿರುತ್ತೆ ಅಂತಾನೆ ಇವರು ಕೂಡ ತಿಳಿಸಿರೋದು. ಇನ್ನು ಅಕ್ಕ ಮಹಾದೇವಿ ತಾಯಿ ಅವರು ತಿಳಿಸ್ತಾರೆ. ಉಳುವಿಯ ಮಂಡಲಕ್ಕೆ ನಡೆಗೊಳ್ಳಿ ಶರಣರು ಉಳುವೆಯೆಲ್ಲ ನಿಂತು ಉಳುವೆಯ ಮಹಾಮಂತಿನ ಅರಮನೆಯ ಕಳಸಗಳು ತೋರುವವು. ಶರಣ ಹೃದಯಕ್ಕೆ ತೋರಿತು ಕುರುಹು. ಅವರ ಮನಸ್ಸಲ್ಲಿ ಬಂದಿರುವಂತ ವಿಷಯಗಳನ್ನ ಅವರು ತಿಳಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಉಳುವೆಯ ಅರಮನೆ ಕಳಸ ಆದಂತೆ ಆಗುತ್ತೆ, ಉಳುವೆ ಅನ್ನೋ ಊರು ಪಟ್ಟಣ ಆಗಿ ಬೆಳೆಯುತ್ತೆ ಅಂತಾನೆ ಅಕ್ಕ ಮಹಾದೇವಿ ಅವರು ತಿಳಿಸ್ತಾ ಇದ್ದಾರೆ. ಒನ್ನರಳೆಯ ಮರವು 3 ತೆಕ್ಕಿಯಾದೀತು ಜಗವರಿಯೇ ಉಳುವೆ ಪಟ್ಟಣವಾದೀತು. ಉಳುವೆ ಪಟ್ಟಣವಾಗುತ್ತೆ ಅಂತ ತಿಳಿಸ್ತಾರೆ. ರೇಚಣ್ಣನು ಸಂಗನು ಇರುವಾಗ ಮುಂದಣರಂಗ ಪಂಟಪದಲ್ಲಿ ಶರಣ ಹೃದಯಕ್ಕೆ ಕುರುಹು ತೋರಿದ. ಕುರುಹುಗಳು ಅನ್ನೋದು ಕೆಲವೊಂದು ಕಾಣಿಸ್ತಾ ಇರ್ತವೆ ಅನ್ನೋದಕ್ಕೆ ಅವರು ಹೇಳ್ತಾ ಇರೋದು, ಮುಂದಿನ ದಿನಗಳಲ್ಲಿ ಕೆಲವೊಂದು ಕುರುಹುಗಳು ನಮಗೆ ಕಾಣಿಸ್ತಾ ಇರುತ್ತೆ. ಅದರಿಂದ ನಮ್ಗೆ ಗೊತ್ತಾಗೋದೇನು ಅಂದ್ರೆ ಮುಂದೆ ವಿನಾಶಗಳು ಆಗ್ತಾ ಇದೆ ಅನ್ನೋದು ಇದರಿಂದ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಚೆಲುವ ಮಹಾಮನೀಯ ಗವಿಗಳು ಸುಳುವಗಳ ತೋರುವ ಬಂದಾರು. ಇರುವಾದಿತು ಶರಣರಾಟಕ್ಕೆ ಉಳುವೆಯ ಮುಖದಲ್ಲಿ ಒಂದು ಕರುಹಿನ ಜರಿಯ ಬೆಟ್ಟದ ಗಂಪರದ ಮರಿಮದಯ್ಯ ತೊರೆಯ ಸುತ್ತಿನ ಸಿರಿಯ ತೋರುವ ಶರಣರಿಯವನು. ಇನ್ನ ಕರ್ನಾಟಕದಲ್ಲಿ ಇವರು ಒಂದು ಮ್ಯಾಪ್ ತೋರಿಸ್ತಾರೆ ಉಳುವೆಯ ತಾಣ ಅಂತ ಹೇಳಿ. ಅದರಲ್ಲಿ ಹೊನ್ನ ಬ್ರಹ್ಮಯ್ಯನವರು ಬರೀತಾರೆ. ಬೆಳಗಾವಿ ಸುತ್ತ 9 ಗಾವು ಉಳಿದೀತು, ಬಂಕಾಪುರ ಮಧ್ಯದಲ್ಲಿ ಅರಳಯ್ಯನೂದತ್ತು ಸುತ್ತ ಪಂಚಕೋಶವು ಉಳಿದೀತು, ಸೊರಬ ವೇಸಹ ಮಟ್ಟಿಗೆ ಈ 48 ಯೋಜನ ಉಳುವಿಯ ಮುಖ್ಯದಲ್ಲಿ ರಾಜ್ಯ ಉಳಿದೀತು, ಮಿಕ್ಕುಳಿದ ದೇಶವೆಲ್ಲ ದಳದೋಳವಾಗಿ ಕೆಡುವುದು ಅಂತಾನೆ ಇವರು ಬರೀತಾರೆ ಹೊನ್ನ ಬ್ರಹ್ಮಯ್ಯನವರು.
ಈ ಬೆಳಗಾವಿ ಸರೌಂಡಿಂಗು 9 ಗಾವುಗಳು ಉಳಿಯುತ್ತೆ. ಈಗಾಗಲೇ ಹೇಳಿದ 220 ಮೈಲಿ ತನಕ ಯಾವುದೇ ರೀತಿ ದೊಡ್ಡ ಮಟ್ಟದ ವಿನಾಶಗಳು ಆಗೋದಿಲ್ಲ ಅಂತಾನೆ ಇವರು ಹೇಳ್ತಾ ಇರೋದು. ಇನ್ನ ಎಂ.ಇ. ಬಸವಣ್ಣವರು ತಿಳಿಸ್ತಾರೆ, ಚೌದಿಕ್ಕು ದ್ವಾದಶ ಯೋಜನವನ್ನು ಇಲೆಕ್ಕಿಸಿ ಸೂರ್ಯಾದಿತು ಮೂಜಗವು ವಡಿವೇಗಾಶಯ ಮಾಡಿ ಜಡಿದು ನಿಂದಿರಬೇಡ ಕಡೆಯಾಟ ಸನೀಕೆ ಬಂದೀತು ಇಡಿಕಟ್ಟಿನೊಳಗದ ಹೋಗಿ ಉಳವೆಯ ಕಡೆಯ ಬಾಗಿಲ ಸೇರಿರೋ ಅಣ್ಣ ಮಧ್ಯದಿ ಮಂಡಲೀಕರು ಎದ್ದೆರುಗುಳುವೆ ಇದ್ದ ನೆಲಗಳನ್ನು ಬಿಟ್ಟಾರು ತಾವು ಹೊಂದಿದ್ದ ಅರಿವೆಗಳ ಸುಲಿದಾರು ಮುರಿದು ಮುದ್ರೆ ಭಂಡಾರಗಳ ಹೇರಿಯಾರು ಬಿದ್ದಾರು ಪಡಿಪಾಟ ಗಿರಿ ಗವ್ವರದೊಳಗೆ ಸಿದ್ಧರಾದರಿನ್ನು ಉಳಿವಿಗೆ ಹೋದರು. ಅಂದ್ರೆ ಇರೋ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಎಲ್ಲಾ ಜಾಗದವರು ಅಂದ್ರೆ ನಾರ್ತ್ ಆಗ್ಬೋದು ಬೇರೆ ಬೇರೆ ಜಾಗದಲ್ಲಿ ಇರೋ ಮನೆ ಮಠ ಎಲ್ಲ ಬಿಟ್ಟು ಅವ್ರು ಹಾಕೊಂಡಿರುವಂತ ಬಟ್ಟೆಗಳನ್ನೇ ಅರೆದು ಅದರಲ್ಲಿ ಅವರು ಸಂಪಾದನೆ ಮಾಡಿದ್ದಂತ ಆಸ್ತಿನ ಇಟ್ಕೊಂಡು ನೆಲನ ಎಲ್ಲ ಬಿಟ್ಟು ಬದುಕೋದಕ್ಕೋಸ್ಕರ ಆ ಜಾಗದಿಂದ ಉಳಿವಿಗೆ ಬಂದು ಸೇರ್ತಾರೆ ಅಂತಾನೆ ಇವರು ಬರ್ದಿರೋದು. ಎಷ್ಟು ಅಂತ ಒತ್ಕೊಂಡ್ಬರೋದಕ್ಕಾಗತ್ತೆ, ಅದಕ್ಕೋಸ್ಕರನೇ ಹೇಳಿದ್ದು ಇಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಹಾಗೆ ನಮಗೋಸ್ಕರ ಮಾಡ್ಕೊಂಡಿದ್ದು ಮಾತ್ರ ನಮಗ್ ಕಡೆಗೆ ಉಳಿಯುತ್ತೆ. ಇನ್ನ ಜಾಸ್ತಿ ಬಚ್ಚಿಟ್ಟಿರ್ತೀವಲ್ಲ ಅದು ಯಾವತ್ತಾದ್ರೂ ಸರಿ ಬೇರೆಯವ್ರಿಗೆ ಹೋಗಿ ಸೇರೋದು ಅನ್ನೋದು ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ಅಂತ ವಿನಾಶಗಳು ಬಂದಾಗ ನಾವೇನು 1000 ಕೋಟಿ ಎತ್ತಿಟ್ಟಿದ್ರು ಅಲ್ಲಿಂದ ಎತ್ಕೊಂಬರಕ್ಕಾಗೋದು ಎಷ್ಟು ಕಷ್ಟದಲ್ಲಿ ಎತ್ಕೊಂಬರೋದಕ್ಕೆ ಆಗೋದು ಇಲ್ಲ ಬಿಡಿ. ಫಸ್ಟ್ ಜೀವ ಉಳಿಸ್ಕೊಂಡ್ರೆ ಹೆಂಗಾದ್ರು ಬದುಕೊಂಡ್ರೆ ಸಾಕು ಅನ್ನೋಂಗಾಗಿರುತ್ತೆ. ಅಂತ ದಿನಗಳು ಬರ್ತವೆ ಅಂತಾನೆ ಇವರು ತಿಳಿಸ್ತಾರೆ. ಮುಮ್ಮುಳಿಯನ್ನು ಕೇಳಿ 3 ದಿಕ್ಕಿನ ದೇಶ ಸೂರೆಯೋ ಮುಂದೆ ನಮಗಾಯಿತು ಉಳಿವಿಯ ಮಂಡಲ ಸೂರೆಯೋ. ಇನ್ನು ಅಖಂಡ ಮುನಿಗಳು ಹೇಳ್ತಾರೆ, ಉಳಿವಿಯ ಪಟ್ಟಣವನ್ನು ಕಟ್ಟುವರೋ 11 ಹರಿದಾರಿ ತುಂಬುತ್ತದೆ ಅದಕ್ಕೆ ಉಳಿವಿಯ ನಗರವೆಂದೆನ್ನುವರು. ಎಲ್ಲರೂ ಒಟ್ಟಿನಲ್ಲಿ ಉಳಿವಿ ಜಾಗ ಹೆಚ್ಚು ಕಡಿಮೆ ಸೇಫು ಅಂತ ಹೇಳ್ತಾರೆ. ಈ ಬುಕ್ ಬರೆದಿರೋದು ಉಳಿವಿ ಚನ್ನಬಸವಣ್ಣ ಸ್ವಾಮಿಗಳು. ಅಂದ್ರೆ ಅವರು ಪ್ರಳಯದ ಬಗ್ಗೆ ಇರುವಂತ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಂಡು ಎಲ್ಲಾ ಗ್ರಂಥಗಳಲ್ಲಿರುವಂತ ವಿಷಯಗಳನ್ನ ಕಲೆಕ್ಟ್ ಮಾಡಿ ಈ ಬುಕ್ ಒಂದರಲ್ಲೇ ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ಮುಂದೆ ಯಾವುದೇ ರೀತಿ ವಿನಾಶಗಳಾದ್ರೂ ಸೇಫ್ ಆಗಿರುವಂತ ಜಾಗ ಬಂದು ಉಳಿವಿ ಅಂತ ಇವರು ತಿಳಿಸ್ತಾ ಇದ್ದಾರೆ. ಕಲ್ಯಾಣದವರ ಕಾಲಜ್ಞಾನದವರು ಹೇಳ್ತಾರೆ, ಮನೆಗಳನ್ನು ತೊರೆಯುವ ಕಾಲ ಬರುತ್ತದೆ ಕಲ್ಲು ಪಡಿಗಳೇ ಗತಿ ನಮಗಿನ್ನು ಮುಂದೆ ಕಾಣಿರಣ್ಣ ಕಂಚಿಲುಂಬುದು ಬಿಟ್ಟು ನೀವಿನ್ನು ಅಂಚಿಲುಂಬುವಿರಿ ಸಮಯ ನಿಮಗಿನ್ನು ಮಿಂಚಿನ ಪ್ರಭು ನುಡಿಯ ಕೇಳಿರಣ್ಣ ಅಂತ ಹೇಳ್ತಾರೆ. ಮನೆಗಳನ್ನ ಬಿಟ್ಟು ಹೋಗೋ ಕಾಲ ಬರುತ್ತೆ, ಕಲ್ಲು ಚಪ್ಪಡಿಗಳೇ ನಮಗೆ ಗತಿ, ಇನ್ನ ಬಂಡೆಗಳ ಮೇಲೆ ಕಲ್ಲುಗಳ ಮೇಲೆ ಮಲಗುವಂತ ಪರಿಸ್ಥಿತಿಗಳು ಬರುತ್ತೆ ಅಂತಾನೆ ಇವರು ಹೇಳಿರೋದು. ಕಂಚಿನ ತಟ್ಟೆನಲ್ಲಿ ಊಟ ಮಾಡ್ತಾ ಇದ್ದವ್ರಿಗೆ ಹಂಚಿ ತಿನ್ನೋ ಅಂತ ಕಾಲ ಬರುತ್ತೆ, ಉಳಿದಿರೋದನ್ನ ಏನಾದ್ರು ನಮಗೂ ಕೊಡಿ ನಾವು ಬದುಕೊಳ್ತೀವಿ ಅಂತ ಕೇಳಿ ತಿನ್ನೋ ಕಾಲ ಬರುತ್ತೆ ಅಂತಾನೆ ಇವರು ಕೂಡ ತಿಳಿಸಿರೋದು. ಕೊನೆಗೆ ಇವರು ಕೂಡ ಹೇಳಿರೋದು ಉಳಿವಿಯ ತಾಣ ಸೇಫು ಅಂತ ಹೇಳಿ ಒಂದು ಮ್ಯಾಪ್ ನ ಹಾಕಿದ್ದಾರೆ. ಸುಮಾರು 120 ಕಿಲೋಮೀಟರ್ ಸರೌಂಡಿಂಗು ಕೊಂಕಣ ಸರೌಂಡಿಂಗ್ ಅಂದ್ರೆ ಕೊಂಕಣೀಸ್ ಈಗ ಯಾವ ಕಡೆ ಬದುಕ್ತಾ ಇದಾರೋ ಆ ಜಾಗ ಸ್ವಲ್ಪ ಸೇಫು ಅಂತಾನೆ ಇವರು ಹೇಳಿರೋದು. ಇನ್ನೊಂದು ಮಾತನ್ನು ಹೇಳ್ತಾರೆ, ಗಿಜಗನಹಳ್ಳಿಗೆ ಅದರೊಳಗೆ ವೀರ ವಸಂತಗೆ ಬಿಂದು ನಗರ ಪಂಚಕೋಶ ಉಳಿದೀತು. ಇದ್ರ ಬಗ್ಗೆ ಇನ್ನ ಮಾಹಿತಿ ಅನ್ನೋದು ಸಿಕ್ಕಿಲ್ಲ. ಅದ್ರ ಲೆಕ್ಕಾಚಾರ ಹೇಳೋದಾದ್ರೆ ಬೇಲೂರು ಹಳೆಬೀಡು ಈ ಸುತ್ತಮುತ್ತ ಇರುವಂತ ಪಂಚಕೋಶಗಳು ಆಗಿನ ಕಾಲದಲ್ಲಿ ಅಳತೆ ಬೇರೆ ತರ ಮಾಡ್ತಾ ಇದ್ರು ಅಂತ ಹೇಳೋದಲ್ಲ, ಈ ರೀತಿ ಇರುವಂತ ಪಂಚಕೋಶ ಉಳಿಯುತ್ತೆ. ಅಲ್ಲಿ ವೀರ ವಸಂತರಾಯರು ಬಂದು ಮುಂದಿನ ದಿನಗಳಲ್ಲಿ ದಾರಿ ತೋರಿಸ್ತಾರೆ ಅಂತಾನೂ ಅವರು ತಿಳಿಸ್ತಾರೆ. ಮೇಲ್ಗಡೆ ಉಳುವಿ ಸರೌಂಡಿಂಗು ಚನ್ನಬಸವಣ್ಣವ್ರು ಬರ್ತಾರೆ. ಇನ್ನ ಕೆಳಗಡೆ ಬಂದ ಈ ನಂದಿ ಬೆಟ್ಟದ ತಪ್ಪಲಲ್ಲಿ ವೀರ ವಸಂತರಾಯರು ಬಂದು ಕೊನೆಗೆ ನೆಲೆಸ್ತೀನಿ ಸ್ಥಿರವಾಗಿ ಅಂತ ಯಾವ ರೀತಿ ಹೇಳಿದಾರೋ ಆ ಪಂಚಕೋಶಗಳಲ್ಲಿ ವೀರ ವಸಂತರಾಯರು ಮುಂದೆ ಜನರಿಗೆ ದಾರಿ ಅನ್ನೋದನ್ನ ತೋರಿಸ್ತಾರೆ ಅಂತಾನೆ ಈ ಬುಕ್ಕಿನಿಂದ ಅವರು ಕೂಡ ತಿಳಿಸ್ತಾ ಇರೋದು.